ರೇಣುಕಾಸ್ವಾಮಿ ಮರ್ಡರ್ಗೂ ಮೊದಲು ಯಾವ ರೀತಿಯಾದಂತಹ ಪ್ಲಾನ್ಗಳಾಗಿತ್ತು, ಅದಕ್ಕೆ ವೇದಿಕೆ ಎಲ್ಲಿ ಕಲ್ಪಿಸಿದ್ರು, ಇದೆಲ್ಲದಕ್ಕೂ ಕೂಡ ಮಾಹಿತಿ ಲಭ್ಯವಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ನಡೆದಿತ್ತು ಕಿಲ್ಲಿಂಗ್ ಚರ್ಚೆ. ಮಧ್ಯಾಹ್ನ 3 ಗಂಟೆಗೆ ಪವನ್ನಿಂದ ದರ್ಶನ್ಗೆ ಮಾಹಿತಿಯನ್ನ ರವಾನಿಸಲಾಗುತ್ತೆ. ಏನಂತ? ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆತರಲಾಗಿದೆ ಅಂತ. ದರ್ಶನ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಪವನ್. ನವೀನ್ ಆಲಿಯಾಸ್ ಯಶಸ್ ಸೂರ್ಯ ಮತ್ತು ಚಿಕ್ಕಣ್ಣ ಇಬ್ರು ಕೂಡ ಸ್ಟೋನಿ ಬ್ರೂಕ್ನಲ್ಲಿ ಕುಳಿತು ಚರ್ಚೆಯನ್ನ ನಡೆಸ್ತಾ ಇರ್ತಾರೆ ಯಾವುದೋ ವಿಷಯವಾಗಿ. ಆ ಸಂದರ್ಭದಲ್ಲೇ ಪವನ್ ಈ ವಿಷಯವನ್ನ ದರ್ಶನ್ಗೆ ಮುಟ್ಟಿಸ್ತಾನೆ. ಸ್ವಾಮಿಯನ್ನ ಕೊಲ್ಲುವ ಬಗ್ಗೆ ಚರ್ಚಿಸಿದಂತಹ ದರ್ಶನ್ A14 ಪ್ರದೋಷ್ ಹೇಳಿಕೆ ಸಹ ಇಲ್ಲಿ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಕಿಡ್ನಾಪ್ ಮಾಡ್ಕೊಂಡು ಬಂದು ಆ ನಂತರದಲ್ಲಿ ಪವನ್ನಿಂದ ದರ್ಶನ್ಗೆ ಮಾಹಿತಿ ಮುಟ್ಟಿಸ್ತಾರೆ ಅಂತ ಅಂದ್ರೆ, ಸೊ ಈ ಇಷ್ಟೂ ಪ್ಲಾನ್ಗಳಲ್ಲಿ ದರ್ಶನ್ ವೇಟ್ ಮಾಡ್ತಾ ಇದ್ರ ಎಷ್ಟೊತ್ತಿಗೆ ಕರೆದುಕೊಂಡು ಬರ್ತಾರೆ, ಏನ್ ಇನ್ಫಾರ್ಮೇಶನ್ ಎತ್ತ ಅಂತ, ಅದಕ್ಕೆಲ್ಲ ವೇದಿಕೆಯಾಗಿದೆ ಸ್ಟೋನಿ ಬ್ರೂಕ್. ದಿವ್ಯಾ, ಎಲ್ಲೋ ಒಂದ್ ಕಡೆ ಈ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ದಂತಹ ಸಂದರ್ಭದಲ್ಲೇ ದರ್ಶನ್ಗೆ ಪವನ್ ಎಂಬಾತ, ಈತ A3 ಆರೋಪಿ, ಆತ ಕಿವಿಯಲ್ಲಿ ಹೇಳ್ತಾನೆ ಹೀಗೆ ರೇಣುಕಾಸ್ವಾಮಿಯನ್ನ ಕರ್ತಂದಿದ್ದೀವಿ ಅಂತೇಳಿ. ಅದಕ್ಕೂ ಮೊದಲು ದರ್ಶನ್ಗೆ ವಿಚಾರ ಗೊತ್ತಿರುತ್ತೆ. ಅಂದರೆ ಈಗ ರೇಣುಕಾಸ್ವಾಮಿಯನ್ನ ಕರ್ತರೋದಕ್ಕೆ ರಾಘವೇಂದ್ರ ಅಂಡ್ ಟೀಮ್ಗೆ ವಹಿಸಲಾಗಿದೆ ಅಂತೇಳಿ. ಯಾವಾಗ ಅವತ್ತು 8ನೇ ತಾರೀಕು, ಜೂನ್ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆ ವೇಳೆಗೆ ರೇಣುಕಾಸ್ವಾಮಿಯನ್ನ RR ನಗರದ ಆ ಶೆಡ್ಗೆ ಕರೆತರಲಾಯಿತು. ಆಗ ಅಲ್ಲಾಗಲೇ ಇದ್ದಂತಹ ವಿನಯ್ ಮತ್ತು ಅವರ ಗ್ಯಾಂಗ್ ಏನಿತ್ತು ಅದು ಸಾಕಷ್ಟು ಹಲ್ಲೆಯನ್ನು ನಡೆಸಿತ್ತು. ಅದಾದ ಬಳಿಕ ಪವನ್ ಇವ್ರಿಗೆ ಹೇಳಿದಂತಹ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಮನೆಗೆ ಹೋಗಿ ಪವಿತ್ರಳನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು RR ನಗರದ ಆ ಪಟ್ಟಣಗೆರೆಯ ಶೆಡ್ಗೆ ಹೋಗಿದ್ರು. ಆ ಶೆಡ್ಗೆ ಹೋದಂತಹ ಸಂದರ್ಭದಲ್ಲೇ ಅದಾಗಲೇ ಥಳಿಸಿದ್ದಂತಹ ರೇಣುಕಾಸ್ವಾಮಿಗೆ ಮತ್ತೆ ದರ್ಶನ್ ಥಳಿಸಿದ್ದಾರೆ. ಅವಾಚ್ಯವಾಗಿ ನಿಂದನೆಯನ್ನು ಮಾಡಿದ್ದಾರೆ. ಹೇಗೋ ಮೆಸೇಜ್ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ, ಅದ್ರ ಜೊತೆಗೆ ಆತನ ಪ್ಯಾಂಟ್ ಬಿಚ್ಚರು ಅನ್ನೋ ನಿಟ್ಟಿನಲ್ಲಿ ಆತನ ಮರ್ಮಂಗಕ್ಕೂ ಕೂಡ ಹೊಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅದಾದ ಬಳಿಕ ಪವಿತ್ರ ಗೌಡ ಕೂಡ ಚಪ್ಪಲೆಯಿಂದ ಆತನಿಗೆ ಹಲ್ಲೆಯನ್ನು ನಡೆಸುವ ಕೆಲಸವನ್ನ ಮಾಡಿದ್ದಾಳೆ. ಒಟ್ಟಾರೆಯಾಗಿ ಇವರೆಲ್ಲ ಕೂಡ ಒಂದು ರೀತಿ ಪ್ಲಾನ್ ಮಾಡ್ಕೊಂಡಿದ್ರು. ಆತನನ್ನು ಕರೆಸಿ ಇವತ್ತು ಸರಿಯಾಗಿ ಬುದ್ಧಿಯನ್ನು ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿಕೊಂಡು ಮೊದಲೇ ಪ್ಲಾನನ್ನು ಮಾಡಿಕೊಂಡು ಆತನ ಮೇಲೆ ಕರೆಸಿ ಹಲ್ಲೆಯನ್ನು ನಡೆಸಿ ಆ ಬಳಿಕ ಕೊಲೆಯನ್ನು ಮಾಡಿರೋದು ತನಿಖೆಯಲ್ಲಿ ದೃಢವಾಗ್ತಿದೆ.